ನಮಸ್ಕಾರ, ನಾನು ನಿಮ್ಮ ಕನ್ನಡಿಗೆ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಯಾವ ಒಂದು ವಿಷಯ ಮಾತಾಡಲಿಕ್ಕೆ ಬಂದಿನಪ್ಪ ಅಂತಂದರೆ, ಒಂದಷ್ಟು ಮೊನ್ನೆ ನಮ್ಮ ಒಂದು ಸೌಂಡ್ ಆಪ್ರೇಟರ್ ಅವರು ತೀರ್ಕೊಂಡಿರುವಂಥ ಒಂದು ವಿಚಾರವಾಗಿ ಒಂದು ಸ್ವಲ್ಪ ವಿಚಾರವನ್ನು ನಿಮಗೆಲ್ಲರಿಗೂ ಹೇಳಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾವು ಮಾಡಕತ್ತೀನಿ. ಈ ಸ್ಪಷ್ಟವಾಗಿ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ವಿಚಾರ ಏನಪ್ಪ ಅಂತಂದ್ರೆ, ಮೊನ್ನೆ ಏಪ್ರಿಲ್ 12ನೇ ತಾರೀಕು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು. ಆ ಕಾರ್ಯಕ್ರಮ ಹೋದಂಥ ಸಂದರ್ಭದಾಗ ಎಲ್ಲರೂ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಫಸ್ಟ್ ಹೋಗಬೇಕಾದಂಥವ್ರು ಸೌಂಡ್ ಆಪ್ರೇಟರ್ ಅವರು. ಆ ಒಂದು ಸೌಂಡ್ ಆಪ್ರೇಟರ್ ಅವರು ಹೋಗಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಾಗ ಒಂದು ಎಲ್ಲವನ್ನು ಸ್ಟಾರ್ಟ್ ಇದನ್ನು ಮಾಡಿರ್ತಾರೆ. ಕರೆಂಟ್ ಸಪ್ಲೈ ಕೊಡಬೇಕಲ್ಲ, ಅದಕ್ಕೋಸ್ಕರ ಮೇನ್ ವಯರ್ಕ ಒಂದು ವಂಕೆನ ಹಾಕಿದ್ರಂತ. ಅವನು ಇನ್ನೊಂದು ವಂಕೆ ಹಾಕುವಂಥ ಸಂದರ್ಭದಾಗ ಅದು ಮೈ ಮೇಲೆ ಬಿದ್ದುಬಿಡ್ತದೆ ಸಡನ್ಲಿ. ಹಂಗಾಗಿ ಆ ಒಂದು ಕರೆಂಟ್ ಮೇಲೆ ಬಿದ್ದ ತಕ್ಷಣ ಶಾಕ್ ಹೊಡೆದ್ಬಿಡುತ್ತೆ, ಆಟೋಮೆಟಿಕ್ಲಿ ಶಾಕ್ ಹೊಡೆದು. ಅಷ್ಟಾದರೂ ಅವರು ಅದು ಆದಮೇಲೆ ಕೆಳಗಡೆ ಕುಂತ ಸಂದರ್ಭ ಸ್ವಲ್ಪ ಎಚ್ಚರು ಆಗಿದ್ರಂತ. ಅದೊಂದು ಸಂದರ್ಭದಾಗ ಸ್ವಲ್ಪ ಯಾರೋ ನೀರು ಕುಡಿಸ್ಬಿಟ್ರಂತ. ಹಂಗಾಗಿ ಆಟೋಮೆಟಿಕ್ಲಿ ದವಾಖಾನೆಗೆ ಒಯ್ದಾರ. ಅಷ್ಟಾದರೂ ಅದರ ಏನೋ ಅನಿವಾರ್ಯ ಕಾರಣದಿಂದ ಅವರು ಸಾವನ್ನಪ್ಪಿರುವಂಥದ್ದು ಘಟನೆ. ಅವರು ಎಲ್ಲಿಯವರಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಗಳಪುರ ತಾಂಡದವ್ರಂತ ಒಂದು ಸೌಂಡ್ ಆಪ್ರೇಟರ್ ಹೆಸರು ಏನಪ್ಪ ಅಂತಂದ್ರೆ ಕಾಂತೇಶ್ ಲಮಾಣಿ ಅನ್ನುವಂಥವ್ರು ಒಬ್ಬರು ಅಣ್ಣರು. ಇನ್ನು ಅವರು ಒಂದು ಇದಾದ್ರೆ ಅವರು ಒಂದು ಕುಟುಂಬ ಅಂತ ಹೇಳ್ಬೇಕಪ್ಪ ಅಂತಂದ್ರೆ, ಆ ಒಂದು ಕುಟುಂಬದಲ್ಲಿ ಅವ್ರಿಗೆ 3 ಜನ ಹೆಣ್ಮಕ್ಳು ಅದಾರ, ಒಂದು ಗಂಡು ಮಗು ಐತಿ. ಆಮೇಲೆ ಅವ್ರು ಮಾಡಿದವರು ಒಂದು 3-4 ಮಂದಿ ಸಣ್ಣ ಹುಡುಗರು. ಅವರು ಒಂದು ಕುಟುಂಬಕ್ಕೆ ಅದನ್ನೆಲ್ಲವನ್ನು ಸಡನ್ಲಿ ತಿಳ್ಕೊಂಡಂಥವ್ರು ಸ್ವಲ್ಪ ಅವ್ರ ಆತ್ಮೀಯರು ಆಗಿರುವಂಥವ್ರು ಮತ್ತು ರಾಜು ಸಿರೋಳ್ ಸರ್ ಅವರು ಈ ಒಂದು ಘಟನೆ ಆಧಾರಿತವಾಗಿ ಒಂದು ಗ್ರೂಪ್ ಐತಿ, ಕಲಾವಿದರ ಗ್ರೂಪ್ ಅಂತೇಳಿ ಸಹಜವಾಗಿ ಇದ್ದೇ ಇರ್ತಾವೆ. ಆ ಒಂದು ಗ್ರೂಪ್ನಲ್ಲಿ ಒಂದು ಮೆಸೇಜ್ ಹಾಕ್ತಾರೆ, ಹಿಂಗಿಂತ ಅವರು ಒಬ್ಬರ ಸೌಂಡ್ ಆಪ್ರೇಟರು ಸಡನ್ಲಿ ಹೋಗಿದಾರೆ. ಅದಕ್ಕೋಸ್ಕರ ಕಲಾವಿದರು ಎಲ್ಲರೂ ಸೇರಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಹಾಯಧನ ಮಾಡೋಣ್ರಿ ಅನ್ನುವಂಥ ಒಂದು ವಿಚಾರವನ್ನು ಗ್ರೂಪಲ್ಲಿ ಹಾಕ್ತಾರೆ. ಅದಕ್ಕೆ ಒಂದಷ್ಟು ಕಲಾವಿದರು ಸ್ಪಂದಿಸಿ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ದುಡ್ಡನ್ನು ಹಾಕ್ತಾ ಹೋದರು. ಅದು ಏಪ್ರಿಲ್ 13ನೇ ತಾರೀಕಿಂದ ಸ್ಟಾರ್ಟ್ ಆಗಿ ನಿನ್ನೆ ಮೇ 17ನೇ ತಾರೀಕಿನವರೆಗೂ ಅವರು ದುಡ್ಡನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿದ್ರೆ. ಆಮೇಲೆ ಎಷ್ಟೆಷ್ಟು ಯಾರ್ಯಾರು ದುಡ್ಡು ಕೊಟ್ಟರು ಅನ್ನೋದನ್ನು ಸಂಪೂರ್ಣವಾಗಿ ಪಿನ್ ಟು ಪಿನ್ ಗ್ರೂಪಲ್ಲಿ ಇಂತಿಷ್ಟು ಜನ ಕೊಟ್ಟರು, ಇಂತಿಷ್ಟು ಜನ ಇಲ್ಲ, ಇಂತಿಷ್ಟು ಜನ ಕೊಟ್ಟರು ಅಂತೇಳಿ ಹಂಗೆ ಗ್ರೂಪಲ್ಲಿ ಹಾಕ್ತಾನೆ ಹೋದರು. ಅವೆಲ್ಲವನ್ನು ಯಾರ್ಯಾರು ಕೊಟ್ಟಾರ ಏನಂತೇಳಿ ಸಂಪೂರ್ಣವಾಗಿ ಎಲ್ಲ ಕೊಟ್ಟದ್ದು ದುಡ್ಡು ಎಷ್ಟಪ್ಪ ಅಂತಂದ್ರೆ, ಅವರಿಗೆ ಆ ಒಂದು ಮನೆತನ ಕುಟುಂಬಕ್ಕೆ ಆ 3 ಜನ ಹೆಣ್ಮಕ್ಳು ಮತ್ತು ಆ ಒಂದು ಗಂಡು ಮಗು ಅವ್ರಿಗೆ ಎಲ್ಲ ಫೋಟೋ ಹಾಕ್ತೀನಿ ನೋಡ್ರಿ. ಮತ್ತು ಆಮೇಲೆ ನಮ್ಮ ಕಲಾವಿದರು ಹೋಗಿದ್ದು ಒಂದಷ್ಟು ವೀಡಿಯೋಗಳನ್ನ ಹಾಕ್ತೀನಿ, ಹಾಗಾಗಿ ಮುಂದೆ ನೋಡ್ತಾ ಹೋಗ್ರಿ. ಅದೆಲ್ಲವನ್ನು 1,30,10 ರೂಪಾಯಿ ದುಡ್ಡಾಗಿತ್ತು. ಅದೆಲ್ಲವೂ ಕಲೆಕ್ಟ್ ಆಗಿದ್ದು ಅದೆಲ್ಲವನ್ನು ನಿನ್ನೆ ಹೋಗಿ ನಮ್ಮ ಕಲಾವಿದರೆಲ್ಲರೂ ಕೂಡಿ, ಅಂದರೆ ಅವರು ಕಲಾವಿದರು ಮತ್ತು ಅವರು ಒಬ್ಬರೇ ಹೋಗಿಲ್ಲ, ರಾಜು ಸಿರೋಳ್ ಅವರು ಒಬ್ಬರೇ ಹೋಗಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಒಂದು ಮೆಸೇಜ್ ಹಾಕಿದ್ರು ಗ್ರೂಪಲ್ಲಿ. ಇಂಥವ್ರನ್ನ ಅಲ್ಲಿ ಕರ್ಕೊಂಡು ಅವ್ರಿಗೆ ಏನು ದುಡ್ಡು ಕೊಟ್ಟಿದ್ರಲ್ಲ ಅವರು ಎಲ್ಲ ಕಲಾವಿದರು, ಆ ಒಂದು ದುಡ್ಡನ್ನು ನಾಳೆ ಕೊಟ್ಟು ಬರೋಣ್ರಿ ಅಂತ ಕರ್ಕೊಂಡು ಗ್ರೂಪಲ್ಲಿ ಮೆಸೇಜ್ ಹಾಕಿದರು. ಅದಾದಮೇಲೆ ಎಲ್ಲರೂ ಬಂದಂಥ ಕಲಾವಿದರೆಲ್ಲರನ್ನೂ ಕರ್ಕೊಂಡು ಹೋಗಿ ಅವರಿಗೆ ಆ ಒಂದು ದುಡ್ಡನ್ನು ಕೊಟ್ಟು, ಮತ್ತು ಮುಂದೆ ಆ ಒಂದು ಮಕ್ಕಳಿಗೆ ಏನಾದ್ರು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಏನಾರು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಒಂದು ಸ್ವಲ್ಪ ಭರವಸೆಯನ್ನು ಕೊಟ್ಟು ಕೂಡ ಬಂದಿದ್ದಾರೆ. ಇನ್ನು ವೈಯಕ್ತಿಕವಾಗಿ ನಂದು ಏನು ಸ್ವಲ್ಪ ವಿಚಾರಪ್ಪ ಅಂತಂದ್ರೆ, ಯಾವುದೇ ಒಬ್ಬ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೇನ್ ಕಾರಣೀಭೂತರು ಸೌಂಡ್ ಆಪ್ರೇಟರು. ಯಾಕಂದ್ರೆ ಹಾಡೋರಿಗೆ ಮೇನ್ ಹೃದಯ ಭಾಗ ಅಂತಂದ್ರೆ ಸೌಂಡು. ಯಾಕಂದ್ರೆ ಸೌಂಡ್ ಇಲ್ಲ ಅಂತಂದ್ರೆ ಏನೇನು ಇಲ್ಲ, ಹೌದಲ್ಲ? ಅಂಥ ಒಂದು ಸೌಂಡ್ ಆಪ್ರೇಟರು ಎಲ್ಲ ಕಲಾವಿದರು ಹೋಗೋಕ್ಕಿಂತ ಮುಂಚಿತವಾಗಿ ಅವರು ಹೋಗಿ ಸೌಂಡನ್ನ ಸ್ಟಾರ್ಟ್ ಮಾಡಿ ಕುಂತಿರ್ತಾರೆ. ಯಾಕಂದ್ರೆ ನಾವೆಲ್ಲ ಕಲಾವಿದರಾದವರು ಟೈಮ್ ಕೊಟ್ಟಿರ್ತಾರೆ, ಇಂಥ ಟೈಮ್ ಮೇಲೆ ಹೋಗಿರ್ತಾರೆ. ಬಟ್ ಅವ್ರು ಅದಕ್ಕಿಂತ ಮುಂಚಿತವಾಗಿ 1 ತಾಸು ಜಲ್ದಿ ಹೋಗಿರ್ತಾರೆ. ಅಂಥ ಒಬ್ಬ ಕಲಾವಿದ ಅನಿವಾರ್ಯ ಕಾರಣದಿಂದ ಅದು ಆ ಥರ ಒಂದು ಇದಾಗಿದೆ, ಇನ್ಸಿಡೆಂಟ್ ನಡೆದೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ದುಡ್ಡು ಹಾಕ್ರಿ ಅಂತೇಳಿ ಕೆಲವೊಂದು ಜನಕ್ಕೆ ಫೋನ್ ಮಾಡಿದ್ರಪ್ಪ ಅಂದ್ರೆ ಏನೇನೋ ಅವ್ರವ್ರು ಆಯ್ತು ಸರ್ ಆಗ್ತೀವಿ ಅಂದ್ರತ್ತ. ಕೆಲವೊಬ್ಬ ಜನ 10,000, 15,000 ಸರ, 20,000ವರೆಗೂ ಡಿಮ್ಯಾಂಡ್ ಮಾಡ್ತಾರೆ. ಅಂಥ ಒಂದು ಕಲಾವಿದರು ಒಂದು 500 ಹಾಕೋಕ್ಕೂ ಅಷ್ಟು ಕಿಮ್ಮತ್ತಾಗಲಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಸರ್ ಎಷ್ಟೋ ಜನಕ್ಕೆ ಫೋನ್ ಮಾಡ್ಯಾರಂತ, ಬಟ್ ಕೆಲವೊಂದು ಜನ ರಿಸೀವ್ ಮಾಡಿಲ್ಲ ಅಂತ. ಇನ್ನೂ ಒಂದಿಷ್ಟು ಜನ ಕೊಡ್ತೀವ್ರಿ ಅಂತಂದ್ರೆ ಭಾಳ ಜನ ಹೇಳಿದಾರಂತ. ದಯವಿಟ್ಟು ಒಂದು ಮಾತು ಹೇಳ್ತೀನಿ ನಿಮಗೆ, ಯಾಕಂದ್ರೆ ಕಲಾವಿದರು ಸ್ವಲ್ಪ ಸಹಾಯ ಮಾಡೋದು ಏನು ದೊಡ್ಡದು ಇದಾಗಲ್ಲ. ಯಾಕಂದ್ರೆ ಕಾಲ ಎಲ್ರಿಗೂ ಒಂದೇ ರೀತಿ ಇರೋಂಗಿಲ್ಲ, ಹೌದಾ? ಆಮೇಲೆ ಒಳ್ಳೆ ಸೌಂಡ್ ಇಲ್ಲ ಅಂತಂತಂದ್ರೆ ನೀವು ಎಂಥ ಆಡ್ರಿ, ನೀವು ಹೆಂಗೆ ಆಡ್ತೀನಿ ಅಂತಂದ್ರು ನಿಮ್ಮ ಧ್ವನಿ
ಸರಿಯಾಗಿ ಬರೋಂಗಿಲ್ಲ. ಯಾಕಂದ್ರೆ ಅಂಥ ಒಂದು ಸೌಂಡ್ ಕ್ವಾಲಿಟಿಯನ್ನು ಕೊಟ್ಟರೆ, ಯಾಕಂದ್ರೆ ಅವರು ಒಂದು ಸೌಂಡ್ ತರಬೇಕಾದ್ರೆ ಅಲ್ಲಿ ಎಷ್ಟೆಷ್ಟು 10 ಲಕ್ಷ ಗಟ್ಟಲೆ ಅವರು ಲಕ್ಷಾಂತರ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಸೌಂಡ್ ಸಿಸ್ಟಮ್ ತಂದಿರ್ತಾರೆ. ಮತ್ತು ಅವ್ರು ಎಲ್ಲರಿಗಿಂತ ಮುಂಚಿತ ಹೋಗಿ ಅವರೆಲ್ಲ ಆ ಒಂದು ಸೌಂಡನ್ನ ಹಚ್ತಾರೆ. ಯಾಕಂದ್ರೆ ಅಷ್ಟು ಒಂದು ಕಷ್ಟಪಡ್ತಾರೆ. ಯಾಕಂದ್ರೆ ಅವರು ಒಬ್ಬರು ಕಲಾವಿದರ. ಏನು ನಾವೆಲ್ಲ ಹೊರಗಡೆ ಏನು ಕಲಾವಿದರು ಅಂತ ತಕ್ಷಣ ಹಾಡು ಆಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ತಕ್ಷಣ ಅವ್ರು ಅಷ್ಟೇ ಅಲ್ಲ ಕಲಾವಿದರು. ಅವ್ರ ಹಿಂದೆ ಮಾಡುವಂಥವರು ಕೂಡ ಕಲಾವಿದರ. ಟೆಕ್ನಿಕಲ್ ಆಗಿ ಇವರು ಕೆಲಸ ಮಾಡಿರ್ತಾರೆ. ಅಂಥ ಒಂದು ಕಲೆಗೆ ನಾವೆಲ್ಲರೂ ಸ್ಪಂದಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ವಿಚಾರ ಏನೋ ಒಂದು ಸ್ವಲ್ಪ ಕಲಾವಿದನಿಗೆ ಇಂಥ ತೊಂದರೆ ಆಗೈತೆ ಅಂದಾಗ ಇನ್ನೊಬ್ರು ಒಂದಷ್ಟು ಜನ ಕಲಾವಿದರು ಹೋಗಿ ಆ ಒಂದು ಅವರಿಗಾಗಿರ್ಬೋದು, ಅವ್ರ ಕುಟುಂಬಕ್ಕಾಗಿರ್ಬೋದು ಸ್ವಲ್ಪ ಏನಾದರೂ ಸಹಾಯ ಮಾಡುವಂಥ ಮನಸ್ಥಿತಿಗಳಿರಬೇಕು. ಯಾಕಂದ್ರೆ ಎಲ್ಲರೂ ಮನಸ್ಥಿತಿಗಳು ಸ್ವಲ್ಪ ವಿಚಾರವಂತರ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಕಲಾವಿದ ಅಂದಮೇಲೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದ ಸಹಾಯ ಮಾಡಬೇಕು ಅಂದಾಗಲೇ ಒಂದು ಕಲೆಗೆ ಒಂದು ಕಿಮ್ಮತ್ತು ಬರ್ತೈತಿ, ಬೆಲೆ ಬರ್ತೈತಿ. ಯಾಕಂತಂದ್ರೆ ಇವತ್ತಿನ ಮಟ್ಟಿಗೆ ಎಲ್ಲರೂ ಏನು 25ರಿಂದ 1 ಲಕ್ಷದವರೆಗೂ ಪೇಮೆಂಟ್ ಕೊಡುವಷ್ಟು ದೊಡ್ಡ ಕಲಾವಿದರಾಗಿರಿ. ಬಟ್ ಆ ಒಂದು ಕುಟುಂಬಕ್ಕೆ ಒಂದು 500,000 ರೂಪಾಯಿ ನಿಮ್ಗೆ ಭಾಳ ಆಗಿತ್ತೇನೆ ಅಂತ ನನಗೆ ಅನಿಸ್ತು. ಆದಷ್ಟು ಇನ್ನೂ ಹೇಳಕತ್ತೀವಿ. ಯಾಕಂದ್ರೆ ಇನ್ನೂ ಯಾರು ಕೊಡಬೇಕು ಅಂತ ಅನ್ನುವಂಥ ಮನಸ್ಥಿತಿಗಳಿತ್ತಂದ್ರೆ ರಾಜು ಸರ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರಿಗೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಕೊಡ್ರಿ. ಯಾಕಂದ್ರೆ ಇಂತಿಷ್ಟ ಕೊಡ್ರಿ ಅಂತ ಕೇಳುವಷ್ಟು ಯಾರೂ ಹೇಳಂಗಿಲ್ಲ. ಯಾಕಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟನ್ನು ಕೊಟ್ಟು ಆ ಒಂದು ಕುಟುಂಬಕ್ಕೆ ಇನ್ನಷ್ಟು ನೆರವಾಗಿರಿ ಅನ್ನುವಂಥ ಮಾತು ಹೇಳ್ತೀನಿ. ಯಾಕಂದ್ರೆ ಆ ಒಂದು ಮಕ್ಕಳು ನೋಡಿದ್ದೀವಿ ನಾವೆಲ್ಲ ಫೋಟೋದಾಗ, ನಾವು ಹೋಗಿಲ್ಲ ಅಲ್ಲೇ. ಮಕ್ಕಳನ್ನೆಲ್ಲ ಸಣ್ಣ ಮಕ್ಕಳು ಇನ್ನೂ ಏನೇನೋ ತಂದೆಯಿಂದ ದೊಡ್ಡ ಕನಸು ಕಟ್ಕೊಂಡಂಥವ್ರು. ಅದಕ್ಕೋಸ್ಕರ ಆ ಒಂದು ಕುಟುಂಬಕ್ಕೆ ನೀವು ಇನ್ನೊಂದು ಸ್ವಲ್ಪ ಯಾರು ಕೊಡಬೇಕು ಅಂತ ಅನ್ನುವಂಥ ಮನಸ್ಥಿತಿಗಳಿರ್ತದ್ರೆ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿರಿ. ಯಾಕಂದ್ರೆ ಕಲಾವಿದರಿಗೆ ಕಲಾವಿದರ ಆಸರಾಗಬೇಕು, ಬೇರೆಯವ್ರು ಯಾರು ಬಂದು ಆಸರಾಗಂಗಿಲ್ಲ. ಅದಕ್ಕೆ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ಆದಷ್ಟು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.